ಒತ್ತಾಯದ ಮೇರೆಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಇದಕ್ಕೆ ಹೇಳೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಅವು ಬರ್ಚಿ ಬೇಡ ಬಾನಲ್ಲಿ ಈ ಮೂರಂಗೆಲ್ಲ ಇದು ಮತ್ತಿನ್ನೇನು ಹೇಳಿ. ನಾವೇ ಕ್ರೆಡಿಟ್ಸ್ ತಗೊಳಕ್ಕಾಗತ್ತಾ ನಾನೇ ಮಾಡಿದೆ ಅಂತ? ನೋಡಿ ಗೈಸ್ ಎಷ್ಟು ದೊಡ್ಡ ಮರ ಇದು. ಸತ್ತ ಸಲ ಮಾಡಿ ತಗೋತಿದ್ದಾರೆ ಗೈಸ್. ಲಾ 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 ಲಾ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಏನಂದರೆ ಏನೂ ಕಂಟೆಂಟ್ ಅಂತ ಅಲ್ಲ. ಮನೆಯಲ್ಲೇ ಇದ್ವಿ, ಸುಮ್ಮನೆ ಹಂಗೆ ಕೂತಿದಾಗ ಅಮ್ಮ ಹೇಳಿದ್ರು ಹಲಸಿನ ಹಣ್ಣು ಗಟ್ಟಿ ಅಂತಾರೆ, ಮಂಗಳೂರು ಸೈಡ್ ಮಾಡ್ತಾರೆ, ಪೆಲಕಾಯಿ ಗಟ್ಟಿ ಅಂತಾರೆ. ಸೊ ಹಲಸಿನ ಹಣ್ಣಿಂದ ಮಾಡೋದು ಅದನ್ನು ಮಾಡ್ತೀನಿ ಅಂತ ಹೇಳಿದ್ರು ಅಮ್ಮ. ಸೊ ಅದರ ರೆಸಿಪಿ ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು. ಸೊ ಹಾಗೆ ಸುಮ್ಮನೆ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮುಂದೆ ಬ್ಲಾಗಲ್ಲಿ ನಾನು ರೆಸಿಪಿ ತೋರಿಸ್ತೀನಿ ನಿಮಗೆಲ್ಲ. ನಮ್ಮಮ್ಮ ಇವತ್ತು ಪೆಲಕಾಯಿದು ಗಟ್ಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಪೆಲಕಾಯಿ ಅಂದರೆ ಜಾಕ್ ಫ್ರೂಟ್. ಸೊ ಹಲಸಿನ ಹಣ್ಣು ಗಟ್ಟಿ ಅಂತಾರೆ, ಮಂಗಳೂರು ಸೈಡ್ ಮಾಡ್ತಾರೆ. ಅದನ್ನು ಮಾಡೋಣ ಅಂತ ಎಲ್ಲ ಇದು ಮಾಡ್ಕೋತಾ ಇದ್ರಾ. ಅದಕ್ಕೆ ಹಂಗೆ ನಿಮಗೂ ತೋರಿಸ್ಬಿಡೋಣ ಎಲ್ಲ ಹೇಗೆ ಮಾಡೋದು ರೆಸಿಪಿ ತೋರಿಸೋಣ ಅಂದ್ಬಿಟ್ಟು ಬಂದಮ್ಮನ ಜೊತೆ ಕೂತಿದ್ದೀನಿ ಇವತ್ತು. ಈ ಲೀಫಲ್ಲಿ ನಾವಿವತ್ತು ದಾದ ಬಂದ್ಪುನಮ್ಮ ಅಡ್ಡ್ಯ ಪೆಲಕಾಯ್ದ ಅಡ್ಡ್ಯ ಮಾಡೋದು. ಹಲಸಿನ ಗಟ್ಟಿ ಇದರಲ್ಲಿ ಈ ಲೀಫಿಗೋಸ್ಕರ ಇವಾಗ ನಾವು ಇಲ್ಲಿವರೆಗೂ ಬಂದಿದ್ದೇವೆ. ಸ್ಟಾರ್ಟ್ ಮಾಡಿದ್ರು ನೋಡಿ ಗಾಯ್ಸ್. ಲೀಫ್ ಫ್ರೆಂಡ್ಸ್ ಹೀಗಿರುತ್ತೆ ಲೀಫ್. ಒಯ್ತಾ ಇರೆ ಚಿಕ್ಕು ತೆಕ್ಕಿ. ಇಷ್ಟು ಸಾಕಾ ಅಮ್ಮ? ಮತ್ತೆ ನೋಡಿ ಗೈಸ್ ಎಷ್ಟು ದೊಡ್ಡ ಮರ ಇದು. ಇದಕ್ಕೆ ಹೇಳೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ನೋಡಿ 2 ಹೆಣ್ಣು ಮಕ್ಕಳು ಬಂದಿದ್ದಾರೆ. ಆಂಟಿ ಆಯ್ತು ಆಂಟಿ. ಸತ್ತ ಸಲ ಮಾಡಿ ತಗೋತಿದ್ದಾರೆ ಗೈಸ್. ಇಷ್ಟು ಸಾಕಾಗಲ್ಲ ಅಂತ ಅವ್ರಿಗೆ ಇನ್ನೂ ಬೇಕಂತೆ. ಇದು ಹಲಸಿನ ಹಣ್ಣು ಗಟ್ಟಿ ಅಲ್ಲ, ಇದು ಇನ್ನೊಂದು ಬೇರೆ ರೆಸಿಪಿ. ಇನ್ನೊಂದು ರೆಸಿಪಿ ಏನಂದರೆ ಹಲಸಿನ ಹಣ್ಣು ಗಾರಿಗೆ ಅಲ್ವಮ್ಮ? ಹ್ಞೂ. ಸೊ ಗಾರಿಗೆ ಅಂತಾರೆ. ಅದು ಇದೇನು ಹೇಗೆ ಅಂದರೆ ಎಣ್ಣೆಯಲ್ಲಿ ರೌಂಡ್ ಮಾಡಿ ಈ ಬಜ್ಜಿ ಬೋಂಡ ಬಿಡ್ತಾರೆ ನೋಡಿ, ಆ ಥರ ಬಿಡೋಕ್ಕೆ, ಎಣ್ಣೆಲಿ ಬಿಡೋಕ್ಕೆ. ಸೊ ತೋರಿಸ್ತೀನಿ ನಾನು. ಇದನ್ನ ಮಾಡ್ತಾ ಇರೋರು ಮಾಡ್ತಿದ್ದೀರಾ? ಓ, ನಮ್ಮ ಅಜ್ಜಿಗೆ ಕಷಾಯ. ನಮ್ಮ ಅಜ್ಜಿ ನಮ್ಮ ಮನೇಲಿ ಇದ್ದಾರೆ, ನಮ್ಮಮ್ಮವ್ರ ಅಮ್ಮ. ಸೊ ಅವ್ರಿಗೆ ಕಷಾಯ ಮಾಡ್ತಾ ಇದ್ದಾರೆ ನಮ್ಮ ಮಮ್ಮಿ. ಏನು ಕಷಾಯಮ್ಮ ಇದು? ಅದ್ರದ್ದು ರೆಸಿಪಿ ಬೇಕಾದ್ರೆ ಇನ್ನೊಂದು ಬ್ಲಾಗಲ್ಲಿ ಮಾಡು. ರೆಸಿಪಿ ಏನಿಲ್ಲ, ಹಾಲಿಗೆ ಜೀರಿಗೆ ಮೆಂತೆ ಪೌಡ್ರು ಮತ್ತೆ ಸಕ್ಕರೆ ಹಾಕಿ ಕುದಿಸೋದು ಅಷ್ಟೇ. ಸೊ ಈಗ ಸ್ವಲ್ಪ ಚೆನ್ನಾಗಿ ಬರ್ತಿದೆ ನೋಡಿ ಇದು. ಅದು ಇನ್ನು ಸ್ವಲ್ಪ ಡಾರ್ಕ್ ಬ್ರೌನ್ ಆಗಬೇಕು. ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಈ ಹಲಸಿನ ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ ಇದು. ನನಗೆ ಅಷ್ಟು ಇಷ್ಟ ಆಗಲ್ಲ ಹಲಸಿನ ಹಣ್ಣು. ಸೊ ನಾನು ಸ್ವಲ್ಪ ಕಮ್ಮಿನೇ ತಿನ್ನೋದು. ಮಾಡೋಣ ಜಾಸ್ತಿ ಅಲ್ಲ ನಿಮಗೆ? ಅಲ್ಲ, ಅಡುಗೆ ಮಾಡೋರನ್ನ ತೋರಿಸ್ಬೇಕಲ್ವ ಗೈಸ್, ನೀವೇನಂತೀರಾ ಹೇಳಿ. ನಾವೇ ಕ್ರೆಡಿಟ್ಸ್ ತಗೊಳಕ್ಕಾಗತ್ತಾ ನಾನೇ ಮಾಡಿದೆ ಅಂತ? ಬೇಡ,
ಯಾರು ಮಾಡ್ತಾರೋ ಅವ್ರನ್ನ ತೋರಿಸ್ಬೇಕು. ಹೀಗೆ ಅವ್ರನ್ನ ಝೂಮ್ ಮಾಡಿಲ್ಲ ಫಸ್ಟ್ ರೆಸಿಪಿ ಹಲಸಿನ ಹಣ್ಣು, ಹಾ, ಮತ್ತೆ ಬೆಳ್ತಕ್ಕಿ, ಬೆಲ್ಲ, ಉಪ್ಪು ಅಷ್ಟೇ ಹಾಕ್ಬಿಟ್ಟು ಎಣ್ಣೆ ಹಾಕುದು. ಬಿಸಿ ಎಣ್ಣೆಗೆ 1 ಸ್ಪೂನ್ ಹಾಕುದು ಅಷ್ಟೇ, ನೀರು ಹಾಕಂಗಿಲ್ಲ. ನೋಡಿ ಗೈಸ್, ಈ ತರ ಇರುತ್ತೆ. ಬೆಂದ ಮೇಲೆ ಬಿಸಿ ಬೆಂದ ಮೇಲೆ ಹಿಂಗಿರುತ್ತೆ. ಏನ್ ಮಾಡ್ತೀವ? ಮೂಲಂಗಿಲಿ ಮೂಲಂಗಿ ಅಲ್ಲ, ಇದು ಮತ್ತೆ ಇನ್ನೇನು? ಸಾಂಬಾರ್ ಮಾಡ್ಬಿಟ್ಟು ಏನು ಸಾಂಬಾರು? ಮೂಲಂಗಿ ಸಾಂಬಾರು ಮಾಡಿ ಚೆನ್ನಾಗಿರ್ತದ. ಬೇಳೆ ಹಾಕ್ಬಿಡಿ. ಆದ್ರೆ ನಂಗೆ ಬೇಳೆ ಇಷ್ಟ ಆಗ್ತಾ ಇಲ್ಲ ಈಗೀಗ. ಆಲೂಗಡ್ಡೆ ಎಲ್ಲ ಹಾಕಿ ಮಾಡಿ ಇನ್ನು ಬೇಯ್ತಾ ಇದೆ ಚೆನ್ನಾಗಿ. ತುಂಬ ಚೆನ್ನಾಗಿದೆಯಲ್ಲ. ರಿವ್ಯೂ ಕೊಡ್ಬೇಕಂತೆ ನಮ್ಮ ತಂಗಿಗೆ. ಒತ್ತಾಯದ ಮೇರೆಗೆ ರಿವ್ಯೂ ಕೊಡ್ತಾ ಇದ್ದೀನಿ. ನನಗೆ ಚೆನ್ನಾಗಿದೆ, ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿರೋದೆಲ್ಲ ಕರೆಕ್ಟಾಗಿ ಆಗಿದೆ. ಸ್ವೀಟ್ ಇದೆ. ನಂಗೆ ಸ್ವಲ್ಪ ಚಪ್ಪೆ ಚಪ್ಪೆ ಅನ್ನಿಸ್ತಾ ಇದೆ. ನಮ್ಮ ಅಜ್ಜಿಗೆಲ್ಲ ಕೇಳಿದಾಗ ಚೆನ್ನಾಗಿದೆಯಾ ಅಂತ, ಸರಿಯಾಗಿದೆ ಅಂತ ಅಂದರು. ಚೆನ್ನಾಗಿದೆ. ಮನೇಲಿ ಮಾಡಂಗಿದ್ರೆ ಮಾಡಿದ್ದೀನಿ. ಅಚ್ಚಕ್ಕನ ಚಾನಲ್ಗಾಲು ಹಾಯ್ ಪಲ್ಲೆ ಮಾಡ್ತಿರಗ್ಲ. ಅಚ್ಚಕ್ಕ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳಿ. ಬಿಸಿ ಇದೆ. ಹೌ ಇಸ್ ಇಟ್? It is very good. ಗುಡ್. Yeah. ಅವು ಬೊಚ್ಚಿ ಬಣ್ಣ ಬಾನೋಲಿ. ಹಲಸಿನ ಹಣ್ಣು ಹಾಕಿದ್ದೀನಿ, ಮತ್ತು ಬೆಲ್ಲ. ಆಮೇಲೆ ಎಲೆಯನ್ನು ಚೆನ್ನಾಗಿ ತೊಳೆದಿಡ್ಬೇಕು. ಇದನ್ನ ಈಗ ಇದು ಆಗಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ನೋಡಿ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡು ತೆಗೆದಿಡ್ಕೋಬೇಕು. ಸೊ ನೋಡಿ ಗೈಸ್, ಈ ಥರ ಎಲೆ ಸಿಗುತ್ತಲ್ಲ, ಅದನ್ನು ತಗೊಂಡು ರುಬ್ಕೊಂಡಿರೋ ಹಿಟ್ಟನ್ನು ತಗೊಂಡು ಹಿಂಗೆ ಹಾಕೋಬೇಕು. ಆಮೇಲೆ ಹಿಂಗೆ ಫೋಲ್ಡ್ ಮಾಡಿ, ಈ ಎಲೆಗೆ ಏನಂತಾರಮ್ಮ ಕನ್ನಡದಲ್ಲಿ? ತುಳಲ್ಲಿ ಏನಂತಾರೆ? ತೆಕ್ಕಿದರೆ. ನಮ್ಮ ಭಾಷೆಯಲ್ಲಿ ತೆಕ್ಕಿದರೆ ಅಂತೀವಿ. ನಿಮ್ಮ ಕನ್ನಡದಲ್ಲಿ ಏನಂತೀರಾ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಗುಡ್ ಮಾರ್ನಿಂಗ್ ಗೈಸ್. ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಲಸಿನ ಗಟ್ಟಿ ಪ್ರಿಪೇರ್ ಆಗಿತ್ತಲ್ಲ, ಅದನ್ನು ತೋರಿಸಿರಲಿಲ್ಲ. ಸೊ ಅದನ್ನು ಈಗ ತೋರಿಸೋಣ, ಅಂದರೆ ರೆಡಿ ಆಗಿದೆ, ಈಗ ತೋರಿಸೋಣ. ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದನ್ನು ನೋಡಿ, ಬೆಂದಿದೆ. ಹೀಗೆ ತುಂಡು ಮಾಡಿ ತಿನ್ನೋದು. ಇದು ಇಷ್ಟು ಈ ಥರ ಬೆಂದಿರಬೇಕು. ಓಕೆ ಗೈಸ್, ಹಲಸಿನ ಗಟ್ಟಿ ನೋಡಿದ್ರಲ್ಲ, ಹೇಗೆಲ್ಲ ರೆಸಿಪೀಸ್ ಎಲ್ಲ ತೋರಿಸಿದ್ದೀವಿ. ನೀವು ಟ್ರೈ ಮಾಡೋ ಹಾಗಿದ್ದರೆ ಟ್ರೈ ಮಾಡಿ, ಬಿಕಾಸ್ ಇವಾಗ ಸೀಸನ್ ಬೇರೆ ಹಲಸಿನ ಹಣ್ಣು. ಸೊ ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.